ಬ್ಯಾಡ್ ನ್ಯೂಸ್ ಅಂಡ್ ವರ್ಸ್ಟ್ ಬಜೆಟ್ ಫಾರ್ ಎಫ್ ಅಂಡ್ ಟ್ರೇಡರ್ಸ್. ಏನಕ್ಕೆ ಅಂತ ಅಂದ್ರೆ STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಇವತ್ತಿನ ಬಜೆಟ್ ಅಲ್ಲಿ. ಸೊ 150% ಹೈಕ್ ಆಗಿದೆ. ಫ್ಯೂಚರ್ಸ್ ಗೆ ಪ್ರೀವಿಯಸ್ 0.02% ಇತ್ತು, ಅದನ್ನ 0.05% ಗೆ ರೈಸ್ ಮಾಡಿದ್ದಾರೆ. ಅಂಡ್ ಆಪ್ಷನ್ಸ್ ಗೆ 0.1% ಇತ್ತು, ಅದನ್ನ 0.15% ಗೆ ಜಾಸ್ತಿ ಮಾಡಿದ್ದಾರೆ. ಸೊ ಆಲ್ರೆಡಿ ಲಾಸ್ಟ್ 2019 ಇಂದ 5 ಟೈಮ್ಸ್ STT ಚಾರ್ಜಸ್ ಜಾಸ್ತಿ ಆಗಿತ್ತು. ಈಗ ಮತ್ತೆ STT ಜಾಸ್ತಿ ಆಗಿದೆ, ತುಂಬಾನೇ ಬ್ಯಾಡ್. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ STT ತೆಗಿತಾರೆ ಇಲ್ಲ ಕಮ್ಮಿ ಮಾಡ್ತಾರೆ, ಪಾಸಿಟಿವ್ ಆಗಿ ಮಾರ್ಕೆಟ್ ಮೇಲೋಗೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅದು ನೋಡ್ರೆ ಉಲ್ಟಾ ಆಗಿದೆ. STT ತೆಗೆಯೋದಿರ್ಲಿ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಲಾಸ್ಟ್ 5 years ಅಲ್ಲಿ 5 ಟೈಮ್ಸ್ ಜಾಸ್ತಿ ಆಗಿದೆ, ವಿಚ್ ಇಸ್ ಟೂ ಬ್ಯಾಡ್. ಈ ಚಾರ್ಜಸ್ ಜಾಸ್ತಿ ಆಗಿರೋದ್ರಿಂದ ಫಾರಿನರ್ಸ್ ಮಾರ್ಕೆಟ್ ಇಂದ ಇನ್ನೂ ಜಾಸ್ತಿ ಹೊರಗೆ ಹೋಗ್ಬೋದು. ಬಿಕಾಸ್ ಬೇರೆ ಏಷ್ಯನ್ ಮಾರ್ಕೆಟ್ ಅಲ್ಲಿ ಚಾರ್ಜಸ್ ತುಂಬಾ ಕಮ್ಮಿ ಇದೆ. ಸೊ ಅವರು ಬೇರೆ ಕಂಟ್ರಿಯಲ್ಲಿ ಟ್ರೇಡ್ ಮಾಡಕ್ಕೆ ಹೋಗ್ತಾರೆ ಇಂಡಿಯಾ ಬಿಟ್ಟು. ಸೊ ಆಲ್ರೆಡಿ ಮಾರ್ಕೆಟ್ ತುಂಬಾನೇ ಬೀಳ್ತಾ ಇದೆ, ಫಾರಿನರ್ಸ್ ನಮ್ ದೇಶ ಬಿಟ್ಟು ಹೋಗ್ತಾ ಇದಾರೆ ಅಂತ. ಸೊ ಇದು ಇನ್ನೂ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಯಾಕೆಂದ್ರೆ ಬಜೆಟ್ ತುಂಬಾನೇ ವರ್ಸ್ಟ್ ಆಗಿತ್ತು ಸ್ಟಾಕ್ ಮಾರ್ಕೆಟಿಗೆ ಅಂತ ಅನ್ಬೋದು. STT ಚಾರ್ಜಸ್ ಜಾಸ್ತಿ ಮಾಡಿದ್ದು ಬ್ಯಾಡ್ ಸೈನ್ ಅಂತ ಅನ್ಬೋದು. ಸೊ STT ಚಾರ್ಜಸ್ ಜಾಸ್ತಿ ಮಾಡಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಕೊಳ್ಳಿ. ಹಂಗೆ ನನ್ನ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.